ನೋಡ್ರಿ ಈಗ ಇಷ್ಟೊತ್ತನ ಆಯತ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿದೆವು. ಕರೆಕ್ಟ್ ಆಯ್ತು. ಇನ್ನು ಚೌಕದ ನೋಡೋಣ. ಸಿಂಪಲ್, ನೀವು ಆಯತದ ವಿಸ್ತೀರ್ಣ ಮತ್ತು ಸುತ್ತಳತೆ ಹೆಂಗೆ ಕಂಡುಹಿಡಿದ್ರಲ್ಲ ಹಂಗೆ ಚೌಕದ ಇರುತ್ತೆ. ಇಲ್ಲಿ ಉದ್ದ ಆಗಲೇ ಇರೋದಿಲ್ಲ, ಬರೀ ಉದ್ದ ಒಂದೇ ಇರ್ತದೆ. ಯಾಕೆ ಹೇಳೋ, 4 ಭಾಗಗಳು ಸಮ ಇರ್ತಾವೆ. ಹೌದಿಲ್ಲ, 4 ಭಾಗಗಳು ಸಮ ಇರ್ತಾವೆ, ಅದಕ್ಕೆ ಉದ್ದ ಒಂದೇ ಇರ್ತೈತಿ. ಅದ ಉದ್ದ ಅದಾಗಲ್ಲ, ಅದಕ್ಕೆ ಚೌಕದ. ಈಗ ಆಲ್ರೆಡಿ ಒಂದು ಆಯತದ ಲೆಕ್ಕ ಮಾಡ್ರಿ ಅಂದ್ರೆ ಚೌಕದ ಈಸಿ ಸೇಮ್ ಹಂಗೆ ಇರ್ತೈತಿ, ಆದ್ರೆ ಉದ್ದ ಒಂದೇ ಇರ್ತೈತಿ. ಯಾವ್ದು ಈಗ ನೋಡಿಲಿ, ಚೌಕ ಅಥವಾ ವರ್ಗ ಅಂದ್ರೆ ಒಂದೇ, ಚೌಕ ಅಂದ್ರೆ ಒಂದೇ, ತಲೆ ಇಟ್ಕೋಬೇಕ, ಅವ್ನು ನೆನಪಾರುವಂಗಿಲ್ಲ. ಇಲ್ಲಿ 4 ಭಾಗಗಳು ಸಮನಾಗಿದ್ದು, 4 ಭಾಗಗಳು ಸಮ ಇರ್ತಾವ, 4 ಭಾಗಗಳು ಸಮ ಇರ್ತಾವ. ರಂಜಿತ್, 4 ಭಾಗಗಳು ಸಮ ಇರ್ತಾವ. ಆಯತದೊಳಗೆ ಎಷ್ಟು ಭಾಗಗಳು ಸಮ ಇರ್ತಾವ? 2 ಇಲ್ಲ, ಉದ್ದ ಮತ್ತು ಆಗಲ್ಲ. ರೈಟ್. ಇವಾಗ ಸಮನಾಗಿದ್ದು ಪ್ರತಿ ಕೋಣಗಳು 90 ಡಿಗ್ರಿಗೆ ಸಮನಾಗಿರುತ್ತವೆ. ಸಮನಾಗಿರುತ್ತವೆ. ಆಯತೊಳಗೂ 90 ಡಿಗ್ರಿ ಇರ್ತಾವೆ, ಚೌಕನೊಳಗೂ 90 ಡಿಗ್ರಿ ಇರ್ತಾವೆ. 4 ಕೋಣಗಳು. ಇದನ್ನ ಏನು ಕರಿತೇವೆ ಅಂದ್ರೆ ನಾವು ಚತುರ್ಭುಜ ಅಂತ ಕರಿತೇವೆ. ಇದೇ ಚತುರ್ಭುಜವನ್ನು ನಾವು ಚೌಕ ಅಥವಾ ವರ್ಗ ಅಂತ ಕರಿತೇವೆ. ಬರುತ್ತೆ. ಚೌಕ ಅಂದ್ರೆ ಒಂದೇ, ವರ್ಗ ಅಂದ್ರೆ ಒಂದೇ. ಹಾಗಾದ್ರೆ ಇಲ್ಲಿ ಈ ಚೌಕದ ಸುತ್ತಳತೆ ಹೆಂಗೆ ಕಂಡುಹಿಡಿದು ಅಂದ್ರೆ 4 ಗುಂಡ್ಲೆ ಬಾಹು. ಚೌಕದ ಸುತ್ತಳತೆ ಏನು ಸೂತ್ರ? 4 ಗುಂಡ್ಲೆ ಬಾಹು. 4 ಗುಂಡ್ಲೆ ಬಾಹು ಯಾಕಂದ್ರೆ 4 ಬಾಹುಗಳದ ಇಲ್ಲೋ, 4 ಗುಂಡ್ಲೆ ಬಾಹು. ಬಾಹು ಗುಂಡ್ಲೆ, ಬಾಹು ಗುಂಡ್ಲೆ, ಬಾಹು ಗುಂಡ್ಲೆ, ಬಾಹು ಗುಂಡ್ಲೆ. ಅವನ ಗುಂಡ್ಲೆ ಮಾಡೋದಲ್ಲ, ಕೂಡಿಸ್ಬೇಕು. ಅವನ ಸುತ್ತಳತೆ ಅಂದ್ರೆ ಕೂಡಿಸ್ಬೇಕಿಲ್ಲ, ಮತ್ತೆ ಗುಂಡ್ಲೆ ಅಂದ್ರೆ ಹೂ ಅಣ್ಣ ಆಯ್ತಿರ್ಲಿ. ಈ ಬಾಹು ಪ್ಲಸ್ ಈ ಬಾಹು ಪ್ಲಸ್ ಈ ಬಾಹು ಪ್ಲಸ್ ಈ ಬಾಹು, ಟೋಟಲ್ 4 ಬಾಹುಗಳನ್ನು ಕೂಡಿಸ್ಬೇಕು. ಅದಕ್ಕೆ 4 ಬಾಹುಗಳನ್ನು ಕೂಡಿಸೋ ಬದಲಿ 4 ಗುಂಡ್ಲೆ ಬಾಹು ಬರುತ್ತೆ. ಇದನ್ನ ನೆನಪಿಟ್ಕೊರಿ. 4 ಬಾಹು ಇಲ್ಲಿ ಎಷ್ಟೈತದ? 3. 4 ಮೂರ್ಲೆ 12 ಬರುತ್ತೆ. ರೈಟ್. ಇನ್ನು ವಿಸ್ತೀರ್ಣ ಹೆಂಗೆ ಕಂಡು ಹಿಡಿದು? ಬಾಹು ಗುಂಡ್ಲೆ ಬಾಹು. ಇಲ್ಲಿ ಉದ್ದಿಲ್ಲ, ಆಗಲಿಲ್ಲ. ಬಾಹು ಗುಂಡ್ಲೆ ಬಾಹು ಅಥವಾ ಉದ್ದ ಗುಂಡ್ಲೆ ಉದ್ದ ಒಂದೇ ಇರ್ತೈತಿ. ಅದಕ್ಕೆ ಬಾಹು ಗುಂಡ್ಲೆ ಬಾಹು. ಅದನ್ನು ಚದರಮಾನದೊಳಗೆ ಕರಿಬೇಕು. ವಿಸ್ತೀರ್ಣ ಯಾವುದೇ ಇರಲದು ವಿಸ್ತೀರ್ಣ ಇತ್ತು ಅಂತ ಚದರಮಾನದೊಳಗನೆ ನೀವು ಹೇಳಬೇಕು. ತಲೆ ಇಟ್ಟುವರಿ. ರೈಟ್. ಈಗ ಸೇಮ್ ಏನು ನೀವು ಆಯ್ತದ ಏನು ಲೆಕ್ಕ ಮಾಡಿರಲ್ಲ ಅದೇ ರೀತಿನೇ ಇಲ್ಲಿ ಮಾಡೋದ. ಇಲ್ಲಿ ಒಂದೇದು ಒಂದು ಉದಾಹರಣೆ ತಗೊಳ್ತೀನಿ. ಕೊಟ್ಟಿರುವ ರೇಖಾಚಿತ್ರ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ರೇಖಾಚಿತ್ರ ಯಾವ್ದಿದು? ಚೌಕ ಐತಿ. ಚೌಕ ಐತಿ ಅಂದ್ರೆ ಒಂದು ಬಾಹು ಕೊಟ್ಟನ 12 ಸೆಂಟಿಮೀಟರ್, ಒಂದು ಬಾಹು ಕೊಟ್ಟನ. ಹಂಗಂದ್ರೆ ಎಲ್ಲ ಬಾಹುಗಳು 12 ಸೆಂಟಿಮೀಟರ್. ಸುತ್ತಳತೆ ಎಷ್ಟಾಕತಿ? 48. ನೋಡು ಎಷ್ಟು ಈಸಿ. ಅದನ್ನ ನಾವು ಬರೆದು ಲೆಕ್ಕ ಮಾಡಬೇಕು. ಚಂದಂಗ ನಾವು ಬರೆದು ಲೆಕ್ಕ ಮಾಡಬೇಕು. ಇಲ್ಲಿ ಉದ್ದ ಕೊಟ್ಟನ, ಉದ್ದ ಎಷ್ಟು ಕೊಟ್ಟನ? 12 ಸೆಂಟಿಮೀಟರ್. ಕರೆಕ್ಟಾ? ಏನು ಕೊಟ್ಟಾನ ಅದನ್ನ ಮೊದಲು ಬರ್ಕೋಬೇಕು, ಅಂದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಏನು ಲೆಕ್ಕ ಮಾಡ್ಬೇಕಂತೇಳಿ. ಈಗ ನಿಮ್ಗೆ ಏನು ಕೇಳೋಣ? ಸುತ್ತಳತೆ ಕೇಳೋಣ. ಅಂದ್ರೆ ಚೌಕದ ಸುತ್ತಳತೆ. ಚೌಕದ ಸುತ್ತಳತೆ ಸೂತ್ರ ಏನ? ಸುತ್ತಳತೆ. ಮತ್ತೆ ಏನು ಬೇಕಾದ ಬಾಯಿ ಬಂದು ಹೇಳಿದ್ರೆ ಸುತ್ತಳತೆ ಕೇಳತ್ತೀನಿ ನಾನು. ಇದು ಅಲ್ಲ, ವಿಸ್ತೀರ್ಣ ಅಂದ್ರೆ ಬಾಹು ಗುಂಡ್ಲೆ ಬಾಹು. ಸುತ್ತಳತೆ ಅಂದ್ರೆ 4 ಗುಂಡ್ಲೆ ಬಾಹು. ಬಾಹು ಅಂದ್ರೆ ಅದೇ ಉದ್ದ. 4 ಗುಂಡ್ಲೆ ಬಾಹು ಎಷ್ಟೈತಿ? 12 ಸೆಂಟಿಮೀಟರ್. 12 ಹಾಕ್ಲಿ 12 ಹಾಕ್ಲಿ ಎಷ್ಟು? 48. ಏನು ಬರೀಬೇಕು ಮುಂದೆ? ಎಷ್ಟು ಏನು ಬರೀತಾರ? ಮಾನ ಯಾವ್ದು ಬರೀಬೇಕು? ಚದರ ಯಾವ ಬರೀತಾರ? ಯಾವ ಬರೀತಾರ ಚದರ? ಇದು ನಾವು ವಿಸ್ತೀರ್ಣ ಕಂಡಿಡ್ದೇವ, ಸುತ್ತಳತೆ ಕಂಡಿಡ್ದೇವ. ಮತ್ತೆ ಇಲ್ಲಿ ಏನು ಬರೀಬೇಕ? ಮಾನ ಸೆಂಟಿಮೀಟರ್ ಇಲ್ಲ. ಚದರ ವಿಸ್ತೀರ್ಣದಾಗ ಅಟ್ಟ ಬರುತ್ತೆ. ಯಾವಾಗ ಬಾಯಿಗೆ ಬಂದಿದ್ದು ಹೇಳಬೇಡ್ರಿ. ಇದೇನಪ್ಪ ಅಂದ್ರೆ ಸೆಂಟಿಮೀಟರ್. ಇದು ಸುತ್ತಳತೆ ಐತಿ. ಸುತ್ತಳತೆ ಇದ್ದಾಗ ಚದರ ಬರುವುದಿಲ್ಲ, ಡೈರೆಕ್ಟ್ ಅದು ಏನು ಮಾನ ಐತಿ ಅದನ್ನ ಬರೆದ್ಬಿಡೋದು. ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್, ಕಿಲೋಮೀಟರ್ ಕಿಲೋಮೀಟರ್, ಮೀಟರ್ ಇದ್ರೆ ಮೀಟರ್. ರೈಟ್. ಇದು ಒಂದನೇ ಲೆಕ್ಕ. ಇನ್ನು ಎರಡನೇ ಉದಾಹರಣೆ ನೋಡು. ಒಂದು ಚೌಕಾಕೃತಿಯ ಬಾವಿನ ಉದ್ದ ಕೊಟ್ಟನ. ಎಷ್ಟು ಕೊಟ್ಟನ? 5 ಸೆಂಟಿಮೀಟರ್.
5 ಸೆಂಟಿಮೀಟರ್ ಕೊಟ್ಟಾನ. ಆದ್ರೆ ಇಲ್ಲಿ ಸುತ್ತಳತೆನೂ ಕಂಡುಹಿಡಿಯ ಅಂದಾನ, ವಿಸ್ತೀರ್ಣನೂ ಕಂಡುಹಿಡಿಯ ಅಂದ. ಎರಡೂ ಕಂಡುಹಿಡಿಬೇಕು ಇಲ್ಲಿ. ಅಲ್ಲಿ ಬರ್ದ ನೋಡ, ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ. ನಾವು ಮೊದಲ ಚೌಕದ ಸುತ್ತಳತೆ ಕಂಡುಹಿಡಿಯೋಣ. ಮೊದಲ ಸುತ್ತಳತೆ, ಚೌಕದ ಸುತ್ತಳತೆ 4 ಇಲ್ಲಿ ಬಾಹು ಐತಿ ಅಂದ್ರ 4. ಬಾಹು ಎಷ್ಟೈತಿ? 5. ಎಷ್ಟಾಯ್ತು ಗುಣಾಕಾರ ಮಾಡಿದ್ರೆ? 4 ಇಲ್ಲಿ ಏನ್ ಬರೀಬೇಕು ಮಾನ? ಏನ್ ಬರೀಬೇಕು ಮಾನ? ಸೆಂಟಿಮೀಟರ್. ಯಾಕಂದ್ರೆ ಸುತ್ತಳತೆ ಐತಿ. ಅದು ಸುತ್ತಳತೆ ಐತಂದ್ರ ಯಾವ ಮಾನ ಐತಿ ಅದನ್ನ ಬರೀಬೇಕು, ಚದರ ಬರೆಯೋಂಗಿಲ್ಲ. ಇನ್ನು ಇಲ್ಲಿ ನಾವು ಸುತ್ತಳತೆ ಕಂಡಿಡ್ದೇವು. ಇನ್ನೇನು ಕಂಡಿಡ್ಬೇಕು? ಚೌಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನೈತಿ ಸೂತ್ರ? ಬಾ ಇಂಟು ಬಾಹು. ಬಾಹು ಇಂಟು ಬಾಹು. ಬಾಹು ಎಷ್ಟೈತಿ? 5 ಸೆಂಟಿಮೀಟರ್. 5 ಗುಂಡ್ಲಿ 5. 5 ಇಲ್ಲಿ ಏನು ಬರೀಬೇಕು ಮಾನ? ವಿಸ್ತೀರ್ಣ ಐತಿ ಚದರ ಸೆಂಟಿಮೀಟರ್. ಇಷ್ಟ. ಆಯತ ಮತ್ತು ವಿಸ್ತೀರ್ಣ ಎರಡು ಸೇಮ್. ಆದ್ರೆ ಇಲ್ಲಿ ಬಾವು ಒಂದ ಕೊಟ್ಟಿರ್ತಾನೋ, ಅಲ್ಲಿ ಉದ್ದ ಆಗಲಿ ಇರ್ತೈತಿ, ಇಲ್ಲಿ ಒಬ್ಬರೇ ಉದ್ದ ಒಂದ ಇರ್ತದೆ. ಕರೆಕ್ಟ್ ಆಯ್ತಾ? ಎಲ್ಲ ಬರ್ಕೋತೀರಿ? ವಿಸ್ತೀರ್ಣ ಇದ್ದಾಗಟ್ಟ ಚದರ ಬರ್ತೈತಿ. ತಲೆ ಇಟ್ಕೋರಿ. ಚ ಅಂದ್ರೆ ಚದರ, ವಿಸ್ತೀರ್ಣ ಇದ್ದಾಗಟ್ಟ ಚದರ ಬರ್ತೈತಿ. ಉಳಿದಿದ್ದು ಏನೋ ಸುತ್ತಳತೆ ಇದ್ದಾಗ ನಾವು ಇದ್ದದ್ದು ಮಾನನ ಬರಿಬೇಕು, ಚದರ ಬರೆಯೋಂಗಿಲ್ಲ. ಹೇಳೋದಾರ್ಥ? ಆಯ್ತು, ಬರ್ಕೋರಿ. ಇವಾಗ ನೋಡ್ರಿ, ನಾವೀಗ ಚೌಕದ್ದು ಮತ್ತು ಆಯತದ ವಿಸ್ತೀರ್ಣ ಕಂಡುಹಿಡಿದೆವು ಮತ್ತು ಸುತ್ತಳತೆ ಕಂಡುಹಿಡಿದೆವು. ಕೆಲವೊಂದು ಉದಾಹರಣೆ ತೊಗೊಂಡು ನೋಡಿದೆವು. ಅದೇ ರೀತಿಯಲ್ಲಿ ಕೆಲವೊಂದಿಷ್ಟು ಇನ್ನೊಂದಿಷ್ಟು ಅದಾವ. ಅವಕುರ್ದು ವಿಸ್ತೀರ್ಣ, ಆಮೇಲೆ ಅದು ಗಾತ್ರ ಕಂಡುಹಿಡಿಯೋದ. ಈಗ ನಾವು ವಿಸ್ತೀರ್ಣ ಕಂಡುಹಿಡಿದೆವು, ಆಮೇಲೆ ಸುತ್ತಳತೆ ಕಂಡುಹಿಡಿದೆವು. ಆಮೇಲೆ ಗಾತ್ರ ಹೆಂಗೆ ಕಂಡುಹಿಡಿಬೇಕು? ಆ ಗಾತ್ರವನ್ನು ಕಂಡುಹಿಡ್ಬೇಕು, ಅದಕ್ಕೊಂದು ಸೂತ್ರ ಐತಿ. ಆ ಸೂತ್ರದ ಪ್ರಕಾರ ನೀವು ಇಲ್ಲಿ ಲೆಕ್ಕ ಮಾಡೋದಿರೈತಿ. ಈಗೇನು ನಾವು ಸುತ್ತಳತೆ ವಿಸ್ತೀರ್ಣ ಕಂಡಿದ್ದೆ ಅದೇ ರೀತಿನೇ ಕಂಡುಹಿಡಿದೈತಿ. ಮತ್ತು ನಿಮ್ಗೆ ನಾವು ಉದಾಹರಣೆ ತಿಳಿಸ್ತೀನಿ. ಆ ಉದಾಹರಣೆ ಮೂಲಕ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇಲ್ಲಿ ಅದ್ರೊಳಗೆ ಮೊದಲನೇದು ಯಾವುದಪ್ಪ ಅಂದ್ರೆ ಗಣಾಕೃತಿಗಳು. ಗಾತ್ರ ಅಂದ್ರೆ ಗಣಕೃತಿ ಬೇಕು. ಆಗಲೇ ಒಂದು ಬಾಟ್ಲಿ ತೋರಿಸಿದ್ನಲ್ಲ, ಯಾರು ಬಾಟ್ಲಿ? ಈ ಬಾಟ್ಲಿ ತೋರಿಸಿದ್ನಲ್ಲ ಇದು. ಇದು ಗಣಾಕೃತಿ. ಅದು ಯಾವ್ದಾರ ಇರಲಿ, ಬಾಟ್ಲಿ ಏನಾರು ಅದಲ್ಲ, ನೀರು ಕುಡಿದ ಡೇಪ್ ಇದು. ಇದು ಏನಪ್ಪ ಅಂದ್ರೆ ಇದು ಘನಾಕೃತಿ. ಘನಾಕೃತಿ ಅಂದ್ರೆ ಇದಕ್ಕೆ ಎತ್ತರ ಐತಿ, ಹೌದಿಲ್ಲ? ಎತ್ತರ ಐತಿ, ಉದ್ದ ಐತಿ, ಅಗಲ ಐತಿ. ಇದಕ್ಕೆ ಘನಾಕೃತಿ ಅಂತ ಕರೀತಾರ. ಇದ್ರೊಳಗಿರುವಂಥ ನೀರೇನು ತುಂಬ್ಕೊಂಡಿದ್ಲೆ ಅದು ಗಾತ್ರ. ಅದು ಒಳಗಡೆ ಇರುವಂಥ ಜಾಗ ಇರುತ್ತೆ, ಅದು ಗಾತ್ರ. ಹೌದಾ? ಅದನ್ನು ಇಲ್ಲಿ ಹೆಂಗೆ ಅಭ್ಯಾಸ ಮಾಡೋಕೆ, ಇದನ್ನು ಗಾತ್ರ ಹೆಂಗೆ ಕಂಡಿಡ್ಬೇಕು, ನೀರು ಎತ್ತ ಐತಿ ಇದ್ರೊಳಗೆ ಹೆಂಗೆ ಕಂಡುಹಿಡಿಬೇಕು. ಇದ್ರೊಳಗೆ ನೀರು ಐತಿ. ಈಗ ನಿಮ್ಗೆ ಇದು ಅರ್ಧ ಲೀಟ್ರ್ ಡಬ್ಬಿ ಅನ್ನೋದು ಬರ್ತೈತಿ. ನಿಮ್ಗೆ ಅರ್ಧ ಲೀಟ್ರ್ ಅಂತ ನಿಮ್ಗೆ ಗೊತ್ತೈತಿ. ಅದು ಲೆಕ್ಕ ಹೆಂಗೆ ಮಾಡೋದು? ಅರ್ಧ ಲೀಟ್ರ್ ಬರೋಕೆ ಏನು ಲೆಕ್ಕ ಮಾಡಬೇಕು? ಅವನ್ನ ಇಲ್ಲಿ ನೀವು ತಿಳ್ಕೋಬೇಕು. ತಗೋರಿ. ಈಗ ಇಲ್ಲಿ ಮೊದಲೇದು ಏನೈತೆ ಅಂದ್ರೆ ಗಣಾಕೃತಿ ಒಳಗೆ ಆಯತಗಣ ಅಂದ್ರೆ ಡಬ್ಬಿ, ಆಯತಾಕಾರ ಆಗಿರುವಂಥ ಒಂದು ಡಬ್ಬಿ. ಆ ಡಬ್ಬಿನ ತೊಗೊಂಡು ನಾವಿಲ್ಲಿ ಲೆಕ್ಕ ಮಾಡ್ಬೇಕು. ಹೌದು? ಇಲ್ಲಿ ಯಾವ್ದು ಕಂಪಾಸ್ ಐತೆ ಯಾರ ಕಡೆ? ಈಗ ಕಂಪಾಸ್ ಚಂದಂಗಿರಿ, ಚಂದ ಅಂದ್ ಕೂಡ. ಇದು ನೋಡಿ ಡಬ್ಬಿ. ಇದು ಆಯತಾಕಾರ ಇರುವಂಥ ಡಬ್ಬಿ. ನೋಡು, ಇದಕ್ಕೆ ಎತ್ತರ ಐತಿ, ಇದಕ್ಕೆ ಈಗ ಅಗಲ ಐತಿ, ಇದು ಉದ್ದ ಐತಿ, ಇದು ಈಚೆಗಡೆ ಅಗಲ ಐತಿ. ಹೌದಲ್ಲ? ಆಯತಾಕಾರ ಡಬ್ಬಿ ಇದು. ಹೌದಾ? ಆಯತಾಕಾರ ಅಂತ. ಇದು ಎತ್ತರ ಇಲ್ಲಿ ತೋರಿಸಿ ನೋಡಿದ. ಇದು ಎತ್ತರ, ಆಮೇಲೆ ಇದು ಅಗಲ, ಇಲ್ಲೇ ನೋಡಿ ಇಲ್ಲಿ ಕೆಳಗಡೆ ಇದು ಅಗಲ, ಇದು ಉದ್ದ. ಹೌದಾ? ಇದೇನಪ್ಪ ಅಂದ್ರೆ ಆಯತ ಘನ. ಇದು ಆಯತ ಘನ. ಇದ್ರೊಳಗೆ ಜಾಗ ಐತಿ ಅದ. ಇದ್ರೊಳಗೆ ಏನು ಜಾಗ ಐತಿ ಅದು? ಇದು ಗಾತ್ರ. ಇದ್ರೊಳಗೆ ಎಷ್ಟು ಜಾಗ, ಇದ್ರೊಳಗೆ ಏನು ತುಂಬಬಹುದು, ಎಷ್ಟು ತುಂಬಬಹುದು, ಈ ಜಾಗನ ಕಂಡುಹಿಡಿದು. ಆ ಜಾಗನ ಕಂಡುಹಿಡಿದು ಏನಪ್ಪ ಅಂತಿದ್ದು ಗಾತ್ರ. ಬರ್ದೈತಾ? ರೈಟ್. ಇವಾಗ ಆ ಗಾತ್ರವನ್ನು ಕಂಡುಹಿಡ್ಬೇಕಂದ್ರೆ, ಆಯತ ಗಣದ ಗಾತ್ರ ಕಂಡುಹಿಡ್ಬೇಕಂದ್ರೆ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ 3 ಗುಣಾಕಾರ ಮಾಡಿದ್ರೆ ನಿಮ್ಗೆ ಏನು ಸಿಗತೈತಿ? ಆಯತ ಘನದ ಗಾತ್ರ ಸಿಗತೈತಿ.
ಯಾವುದು? ಉದ್ದ ಗುಂಡ್ಲೆ, ಅಗಲ ಗುಂಡ್ಲೆ, ಎತ್ತರ. ಮೂರು ನೀವು ಏನು ಇಲ್ಲಿ ಗುಣಾಕಾರ ಮಾಡಿದ್ರಿ ಅಂದ್ರೆ ನಿಮ್ಗೆ ಆಯತ ಗಣದ ಗಾತ್ರ ಸಿಗಬೇಕು. ಇಲ್ಲಿ ಆಯತ ಗಣದ ಗಾತ್ರದ ಮಾನ ಏನಪ್ಪ ಇಲ್ಲಿ ನೋಡು, ವಿಸ್ತೀರ್ಣಕ್ಕೆ ಚದರ ಹಚ್ಚಿದ್ರಿ, ಸುತ್ತಳದಕ್ಕೆ ಇರುವಂಥ ಮಾನನ ಹಚ್ಚಿದ್ರಿ. ಇಲ್ಲಿ ಘನಮಾನ ಹಚ್ಬೇಕು, ಗಾತ್ರಕ್ಕೆ ಘನಮಾನ ಹಚ್ಚಬೇಕು. ಅದೇ ರೀತಿಯಾಗಿ ಇಲ್ಲೊಂದು ಬರೋದು ನೋಡ, ಚೌಕದ ಗಣ. ಚೌಕ ಗಣ ಅಂದ್ರೆ ಡೆಬ್ಬಿ. ಚೌಕದ ಡೆಬ್ಬಿ ಇರೋದು ಯಾವುದು? ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಉದ್ದ ಅಗಲ ಎತ್ತರ ಪರಸ್ಪರ ಸಮನಾಗಿರುತ್ತವೆ. ಚೌಕ ಅಂದ ಮ್ಯಾಗ ಮುಗಿದೈತಿ, ಎಲ್ಲ ಸಮಾನ. ಅದು ಉದ್ದರ ಇರಲಿ, ಅಗಲರ ಇರಲಿ, ಎತ್ತರ ಇರಲಿ, ಎಲ್ಲ ಸಮನಾಗಿರುತ್ತೆ. ಇಲ್ಲಿ ನೋಡ ಹೌದಾ, ಆ ಡೆಬ್ಬಿ ಏನಿರ್ತದೆ ಎಲ್ಲ ಬಾವುಗಳು ಸಮನಾಗಿರ್ತವೆ. ಅದನ್ನ ಹೆಂಗೆ ಕಂಡಿಡ್ಬೇಕು? ಚೌಕ ಗಣದ ಗಾತ್ರ ಉದ್ದ ಗುಂಡ್ಲೆ, ಉದ್ದ ಗುಂಡ್ಲೆ, ಉದ್ದ. ಎತ್ತರನು ಉದ್ದನ, ಅಗಲನು ಉದ್ದನ, ಆಮೇಲೆ ಉದ್ದನು ಉದ್ದನ. ಬರೋದಿಲ್ಲ ಅದಕ್ಕೆಲ್ಲ ಉದ್ದ ಗುಂಡ್ಲೆ, ಉದ್ದ ಗುಂಡ್ಲೆ, ಉದ್ದ. ಒಂದ ನಂಬರ್ನ 3 ಸಲ ಹಚ್ಕೊಳ್ಳೋದು. ಉದ್ದ ಗುಂಡ್ಲೆ, ಉದ್ದ ಗುಂಡ್ಲೆ, ಉದ್ದ. 12 ಗುಂಡ್ಲೆ 12 ಗುಂಡ್ಲೆ 12 ಅಂದಂಗೆ. 5 ಗುಂಡ್ಲೆ 5 ಗುಂಡ್ಲೆ 5 ಅಂದಂಗೆ. ಉದ್ದ ಯಾವ್ದು ಕೊಟ್ಟದ ಅದನ್ನು ಬರೋದು ಬಿಡೋದ, ಗುಣಾಕಾರ ಮಾಡಿ ಇಟ್ಟು ಬಿಡೋದ. ಇಲ್ಲಿನೂ ಘನಮಾನದಾಗಣ ಇಡಬೇಕು. ಘನ ಸೆಂಟಿಮೀಟರ, ಘನ ಮೀಟರ, ಘನ ಕಿಲೋಮೀಟ್ರ, ಹಿಂಗೆ ಘನ ಮೀಟರ್ ಲೀಟರ್ ಇದೆ. ಲೀಟರ್ನಾಗ ಇಡ್ತಾರೋ ಏನೋ ಇದ್ರಾಗ ಇರ್ತಾರೋ? ಬರತ್ತು. ಇದೇನಪ್ಪ ಅಂದ್ರೆ ಇಲ್ಲಿ ಇದೇ ರೀತಿಯಾಗಿ ಲೆಕ್ಕ ಮಾಡಬೇಕು. ಇನ್ನು ತ್ರಿಭುಜ ಅಂತ ಬರುತ್ತೆ ಇದ್ರೊಳಗೆ. ತ್ರಿಭುಜ ಅಂದ್ರೆ ಇಲ್ಲಿ ನೋಡಿ, ತ್ರಿಭುಜ ನಿಮಗಿಲ್ಲಿ ಆಲ್ರೆಡಿ ಒಂದು ಚಿತ್ರ ತೆಗೆದೈತಿ. ತ್ರಿಭುಜದೊಳಗೂ ಎತ್ತರ ಇರ್ತದೆ. ನೀವು ಸರಿಯಾಗಿ ನಟ್ ನಡುವರ ಮೇಲ್ಗಡೆ ಒಂದು ಇದರಿಂದ ಏನಂತ ಅದಕ್ಕೆ ಬಿಂದುವಿನಿಂದ ಟೋಟಲ್ 3 ಬಿಂದು ಇರ್ತಾವೆ ಅದಕ್ಕೆ, ಹೌದಾ? ಮೂರು ಮೂಲಿ ಇರ್ತಾವ. ಇದು ಒಂದು ಮೂಲಿಯಿಂದ ನೀವೇನು ಗೆರೆ ಎಳಿತಿರಲ್ಲ, ಇಲ್ಲಿ ಕೆಳಗಡೆ ಸೀದಾ ಗೆರೆ ಎಳಿದ್ರೆ ಅದು ಎತ್ತರ. ಅಂದ್ರೆ ಅದು ಎಷ್ಟು ಎತ್ತರ ಐತೆ ಅಂತ ಗೊತ್ತಾಗಬೇಕಲ್ಲ. ಒಂದು ಗೆರೆ ಎಳಿದ್ರೆ ಸೀದಾ ಇದು ಎತ್ತರ ಇದು. ಕೆಳಗಡೆ ಪಾದ ಅಂತ ಕರೀತಾರೆ ಅದಕ್ಕೆ. ಕೆಳಗಡೆ ಏನು ಉದ್ದ ಕರೆದ ಗೆರೆ ಅದು ಪಾದ. ಇಲ್ಲಿ ತ್ರಿಭುಜ ವಿಸ್ತೀರ್ಣ ಹೆಂಗೆ ಕಂಡು ತ್ರಿಭುಜ ವಿಸ್ತೀರ್ಣ = 2/1 ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ. ಇಲ್ಲಿ ನಮ್ಗೆ ಇಲ್ಲಿ ಪಾದ ಒಂದು ಸಿಗುತ್ತೆ, ಎತ್ತರ ಒಂದು ಸಿಗ್ತೈತಿ. ಪಾದ ಗುಂಡ್ಲೆ ಎತ್ತರ ಗುಂಡ್ಲೆ 2/1. ಇದು ಏನಪ್ಪ ಅಂದ್ರೆ ನಮ್ಮ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದಿದ್ದು. ವಿಸ್ತೀರ್ಣ ಅಂದ್ರೆ ಮಾನ ಏನಿರ್ತೈತಿ? ವಿಸ್ತೀರ್ಣದ ಮಾನ ಏನ? ವಿಸ್ತೀರ್ಣ ಅಂದ್ರೆ ಯಾವ ಮಾನ? ಚದರಮಾನ. ಏನು ಇನ್ನೇನು ಹೇಳಿದ್ ಮತ್ತೆ ಬಾಯಿ ತೆಗೆದು ಕುಂದಿರ್ತಿಲ್ಲ. ವಿಸ್ತೀರ್ಣದ ಚದರಮಾನ, ಗಾತ್ರದ್ದು ಘನಮಾನ. ನೀವು 2 ತಲೆ ಇಟ್ಕೋರಿ. ವಿಸ್ತೀರ್ಣ ಗಾತ್ರ 2 ಅದ ಇರುವ. ಮತ್ತೇನ? ವಿಸ್ತೀರ್ಣಕ್ಕೆ ಚದರ, ಗಾತ್ರಕ್ಕೆ ಘನ. ಆಮೇಲೆ ಇನ್ನೊಂದು ಬರೋದು ಸುತ್ತಳತೆಗೆ. ಅದು ಯಾವ ಮಾನ ಇರ್ತೈತಿ ಅದನ್ನ ಬರೀದು. ಇಷ್ಟ. ನೀವು ಏನು ಮಾಡೋದು ಅಂದ್ರೆ ಪ್ರತಿಯೊಂದೂ ಕೆಲವಷ್ಟು ಉದಾಹರಣೆಗಳು ಬರ್ತಾವೆ. ಆ ಉದಾಹರಣೆಗಳ ಮೂಲಕ ನಿಮ್ಗೆ ಲೆಕ್ಕಗಳನ್ನು ತಿಳಿಸ್ತೀನಿ, ಲೆಕ್ಕಗಳನ್ನು ಬಿಡಿಸ್ತೀನಿ. ನಿಮಗೂ ಹೋಮ್ವರ್ಕ್ ಕೊಡ್ತೀನಿ. ಆ ಲೆಕ್ಕಗಳನ್ನು ನೀವು ಇಲ್ಲಿ ಬರೀಬೇಕಾಗ್ತತಿ, ಬಿಡಿಸ್ಬೇಕಾಗ್ತತಿ. ಹೌದು, ನಿಮ್ಮ ಪುಸ್ತಕನಾಗ ಅದಾವ. ಆ ಪುಸ್ತಕನ ನಾನು ಬಿಡಿಸ್ತೀನಿ, ನೀವು ಬಿಡಿಸ್ರಿ. ಹೋಮ್ವರ್ಕ್ ಕೊಡ್ತೀನಿ, ಹೋಮ್ವರ್ಕ್ ಮಾಡ್ಕೊಂಬರ್ರಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಜಲ್ದಿ ನಿಮ್ಗೆ ಲೆಕ್ಕಗಳು ತಿಳಿತಾವೆ. ನೀವೆಷ್ಟು ಲೆಕ್ಕ ನೀವು ಮಾಡೋದಲ್ಲ ಅವು ಲೆಕ್ಕ ತಿಳಿಯೋದಿಲ್ಲ. ಆಮೇಲೆ ನೀವು ಗಣಿತ ಅಂದ್ರೆ ಕಣ್ಣು ಮುಚ್ಕೊಂಡು ಕುಂದ್ರದಾಗ್ತೈತಿ. ಇಲ್ಲಿ ಏನು ಹೇಳಿದ್ರು ತಿಳಿಯವಲ್ತು ಅನಿಸ್ತದ. ಹೇಳೋ ಮುಂದಾಗ ಏನೋ ಒಂದಿಟ್ಟು ತಿಳಿದಂಗೆ ಅನಿಸಿರ್ತೈತಿ. ಪ್ರಾಕ್ಟೀಸ್ ಮಾಡೋತನ ಬರೋದಿಲ್ಲ. ಬರತ್ತಾ? ಇದೇ ರೀತಿ ನಿಮ್ಗೆ ವಿಡಿಯೋಗಳನ್ನ ಬೇಕಾಗಿತ್ತಂದ್ರೆ ವಿಡಿಯೋಗಳು ಮಾಡಿ ಹಾಕ್ತತಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ಬೇಕು. ಸಬ್ಸ್ಕ್ರೈಬ್ ಆಗಿ ನೀವು ನೋಡಿದ್ರಿ ಅಂದ್ರೆ ನಿಮ್ಗೆ ವಿಡಿಯೋಗಳು ಬಿಟ್ಟಿದ್ದೆಲ್ಲ ನೀವು ಬಂದು ನೋಟಿಫಿಕೇಶನ್ದಾಗ ಬರ್ತಾವೆ. ಚೆಕ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡ್ಬೋದು. ನೀವು ಬರತ್ತೆ ಎಲ್ಲರಿಗೂ? ಮಾಡ್ತೀರಿ, ನೋಡ್ತೀರಿ, ಓದ್ತೀರಿ, ಬಿಡಿಸ್ಕೊಂಡು ಬರ್ತೀರಿ. ಓಕೆ, ಹಂಗಂದ್ರೆ ಇವು ಎಲ್ಲಾನು ಸೂತ್ರಗಳನ್ನು ಬರ್ಕೋರಿ.